ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ಮಾತಾಡಲಿಕ್ಕೆ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರ ನೇರವಾಗಿ ಮಾತಾಡ್ತೀನಿ. ಸರ್, ಈಗ ಇವತ್ತಿನ ಕಾರ್ಯಕ್ರಮ ಏನೇನಿದೆ ಸರ್? ಬೆಳಿಗ್ಗೆ 11 ಗಂಟೆವರೆಗೆ ಇಲ್ಲಿ ಪದ್ಮನಾಭ ನಗರದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿದ್ದೀವಿ. 11:11ವರೆಗೆ ಇಲ್ಲಿಂದ ಪ್ರಯಾಣ ಹೊಳೆನರಸೀಪುರಕ್ಕೆ ಹಾಸನದ ಮಾರ್ಗವಾಗಿ, ಅಂದರೆ ನೆಲಮಂಗಲ, ಅಲ್ಲಿಂದ ಚನ್ನರಾಯಪಟ್ಟಣ, ಹಾಸನಿಂದ ಹೊಳೆನರಸೀಪುರದಲ್ಲಿ ರಾತ್ರಿ ಅಂತಿಮ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿದ್ದೀವಿ. ನಂತರ ನಾಳೆ 11 ಗಂಟೆಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ತಪ್ಪಲು ಅಲ್ಲಿ ತಳಗಡೆ ಏನಿದೆ ಆ ದೇವರ ಸಾನ್ನಿಧ್ಯ ತಳಗಡೆ ಒಂದು ಜಾಗ ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ಅಂತಿಮವಾಗಿ ಅಂತ್ಯಕ್ರಿಯೆ ಮಾಡತಕ್ಕಂಥ ಕಾರ್ಯಕ್ರಮ. ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಾಗಿತ್ತು. ಪೊಲೀಸ್ ಇಲಾಖೆಯವರು ಸರ್ಕಾರದ ವತಿಯಿಂದ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ಬೋದು ಅನ್ನೋ ದೃಷ್ಟಿಯಿಂದ ಅಲ್ಲೂ ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ಏನಾದ್ರೂ ಸಮಸ್ಯೆ ಕೊನೆಂತಲಾಗಬಾರ್ದು ಅಂತ. ಆದರೆ ಇಲ್ಲೇ ಮನೆಯಲ್ಲೇ ಇಲ್ಲೂ ಸಹ ಎಲ್ಲ ರೀತಿ ಒಂದು ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿರೋದ್ರಿಂದ ಬಹುಶಃ ಅಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೆನ್ನೆನೂ ನಾನು ಹೇಳಿದ್ದೆ, ಸ್ವಲ್ಪ ಜನ ಜಾಸ್ತಿ ಆದರೆ ಅಕಸ್ಮಾತ್ ಏನಾದರೂ ಸ್ವಲ್ಪ ತೊಂದರೆಗಳಾಗಬಾರ್ದು ಯಾರಿಗೂ ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. 11 ಗಂಟೆಯಲ್ಲಿ ನೋಡಿ ಆಮೇಲೆ ತೀರ್ಮಾನ ಮಾಡಿ. ತಾಯಿಯವರಿಗೆ ಚೆನ್ನಮ್ಮ ಪ್ರೀತಿಯ ಮಗ ಕುಮಾರ, ಯಾವಾಗಲೂ ಬಂದಾಗಲ ಕುಮಾರ ಅನ್ನೋರು ಇತ್ತು. ಅವ್ರಿಗೆ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಇದ್ದಿದ್ದು ನಿಜ. ಯಾಕೆಂದರೆ ಕಾರಣ ನಾನು ಬಡವರ ಬಗ್ಗೆ ಇಟ್ಟಿರ್ತಕ್ಕಂಥ ಅವರ ನಡವಳಿಕೆನ ನನ್ನ ಜೀವನದಲ್ಲಿ ನಾನು ಓಡಿಸ್ಕೊಂಡಿದ್ದೇನೆ. ಅದರಿಂದ ಸ್ವಲ್ಪ ಪ್ರೀತಿ ಏನಾದರೂ ಸ್ವಲ್ಪ ಹೆಚ್ಚಿಗೆ ಇತ್ತು. ಬಟ್ ಎಲ್ಲರೂ ಒಂದೇ ರೀತಿ ಬೆಳೆಸಿದ್ದಾರೆ. ಈಗಾಗಲೇ ಮಾತಾಡಲಿಕ್ಕೆ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರ ನೇರವಾಗಿ ಮಾತಾಡ್ತೀನಿ. ಸರ್, ಈಗ ಇವತ್ತಿನ ಕಾರ್ಯಕ್ರಮ ಏನೇನಿದೆ ಸರ್? ಬೆಳಿಗ್ಗೆ 11 ಗಂಟೆವರೆಗೆ ಇಲ್ಲಿ ಪದ್ಮನಾಭ ನಗರದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿದ್ದೀವಿ. 11:11ವರೆಗೆ ಇಲ್ಲಿಂದ ಪ್ರಯಾಣ ಹೊಳೆನರಸೀಪುರಕ್ಕೆ ಹಾಸನದ ಮಾರ್ಗವಾಗಿ, ಅಂದರೆ ನೆಲಮಂಗಲ, ಅಲ್ಲಿಂದ ಚನ್ನರಾಯಪಟ್ಟಣ, ಹಾಸನಿಂದ ಹೊಳೆನರಸೀಪುರದಲ್ಲಿ ರಾತ್ರಿ ಅಂತಿಮ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿದ್ದೀವಿ. ನಂತರ ನಾಳೆ 11 ಗಂಟೆಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ತಪ್ಪಲು ಅಲ್ಲಿ ತಳಗಡೆ ಏನಿದೆ ಆ ದೇವರ ಸಾನ್ನಿಧ್ಯ ತಳಗಡೆ ಒಂದು ಜಾಗ ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ಅಂತಿಮವಾಗಿ ಅಂತ್ಯಕ್ರಿಯೆ ಮಾಡತಕ್ಕಂಥ ಕಾರ್ಯಕ್ರಮ. ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಾಗಿತ್ತು. ಪೊಲೀಸ್ ಇಲಾಖೆಯವರು ಸರ್ಕಾರದ ವತಿಯಿಂದ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ಬೋದು ಅನ್ನೋ ದೃಷ್ಟಿಯಿಂದ ಅಲ್ಲೂ ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ಏನಾದ್ರೂ ಸಮಸ್ಯೆ ಕೊನೆಂತಲಾಗಬಾರ್ದು ಅಂತ. ಆದರೆ ಇಲ್ಲೇ ಮನೆಯಲ್ಲೇ ಇಲ್ಲೂ ಸಹ ಎಲ್ಲ ರೀತಿ ಒಂದು ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿರೋದ್ರಿಂದ ಬಹುಶಃ ಅಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೆನ್ನೆನೂ ನಾನು ಹೇಳಿದ್ದೆ, ಸ್ವಲ್ಪ ಜನ ಜಾಸ್ತಿ ಆದರೆ ಅಕಸ್ಮಾತ್ ಏನಾದರೂ ಸ್ವಲ್ಪ ತೊಂದರೆಗಳಾಗಬಾರ್ದು ಯಾರಿಗೂ ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. 11 ಗಂಟೆಯಲ್ಲಿ ನೋಡಿ ಆಮೇಲೆ ತೀರ್ಮಾನ ಮಾಡಿ. ತಾಯಿಯವರಿಗೆ ಚೆನ್ನಮ್ಮ ಪ್ರೀತಿಯ ಮಗ ಕುಮಾರ, ಯಾವಾಗಲೂ ಬಂದಾಗಲ ಕುಮಾರ ಅನ್ನೋರು ಇತ್ತು. ಅವ್ರಿಗೆ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಇದ್ದಿದ್ದು ನಿಜ. ಯಾಕೆಂದರೆ ಕಾರಣ ನಾನು ಬಡವರ ಬಗ್ಗೆ ಇಟ್ಟಿರ್ತಕ್ಕಂಥ ಅವರ ನಡವಳಿಕೆನ ನನ್ನ ಜೀವನದಲ್ಲಿ ನಾನು ಓಡಿಸ್ಕೊಂಡಿದ್ದೇನೆ. ಅದರಿಂದ ಸ್ವಲ್ಪ ಪ್ರೀತಿ ಏನಾದರೂ ಸ್ವಲ್ಪ ಹೆಚ್ಚಿಗೆ ಇತ್ತು. ಬಟ್ ಎಲ್ಲರೂ ಒಂದೇ ರೀತಿ ಬೆಳೆಸಿದ್ದಾರೆ.